ಇವತ್ತು ನಮ್ಮ ಯುವ ನಾಯಕರಾದಂತಹ ನೂರ್ ಪಾಷಾ ಅಲಿಯಾಸ್ ಗೌರೂರವರ 37ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಗರದ ಎಲ್ಲ ಯುವಕರು ಸುಮಾರು ಜನ ನೂರಾರು ಯುವಕರು ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬ ಅವರು ಇನ್ನ ಬರುವ ವರ್ಷಗಳಲ್ಲಿ ಇನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರೇ ತಮ್ಮ ಒಂದು ಜೀವನದಲ್ಲಿ ಒಂದು ಕಾರ್ಪೆಂಟರ್ ಕೆಲಸ ಮಾಡಿದ್ರು ಕೂಡ ಅವರು ತಮ್ಮ ಏನು ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಯುವಕರ ಪರವಾಗಿ ನಮ್ಮ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಸುಮಾರು ಕೆಲಸಗಳನ್ನು ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನ್ ಸಮಾಜ ಸೇವೆ ಕೈಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವ್ರು ಏನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತ ಇದ್ದಾರೆ, ಮುಂದೆ ಅವರು ಅವರ ಜೀವನ ಇನ್ನ ವಿಜೃಂಭಣೆಯಾಗಿ ಅವರು ಆರೋಗ್ಯಕರವಾಗಿ ಮತ್ತೆ ಇನ್ನ ದೇವರು ಅವ್ರಿಗೆ ಇನ್ನ ಶಕ್ತಿ ಕೊಳ್ಳಿ, ಇನ್ನ ರಾಜಕೀಯವಾಗಿ ಅವರು ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನ ಅವರು ಯಾವುದೇ ಒಂದು ಜವಾಬ್ದಾರಿ ತಗೊಂಡ್ರೆ ಅವರು ಕರೆಕ್ಟ್ ಆಗಿ ನಿಭಾಯಿಸಬೇಕು. ಮತ್ತೆ ಇಲ್ಲಿ ನಮ್ಮ ಯುವಕರು ಸೇರಿ ಏನು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ, ಅವರು ಮುಂದೆ ಒಂದು ನಾಯಕತ್ವ ಗುಣ ಇರೋದಕ್ಕೆ ಇಷ್ಟು ಜನ ಇವತ್ತು ಸೇರಿ ಇವತ್ತು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು. ಯಾವ್ದು ನಾವು ಸಮಾಜ ಸೇವೆ ಮಾಡಿಲ್ಲ ಅಂದ್ರೆ, 4 ಜನಕ್ಕೆ ನಾವೇನು ಅನುಕೂಲ ಮಾಡಿಲ್ಲ ಅಂದ್ರೆ ಯಾರು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಲ್ಲ. ನಾವೇ ಕೇಕ್ ತಗೊಬಂದು ಮನೆಯಲ್ಲೇ ನಾವೇ ಕಟ್ ಮಾಡ್ಕೋಬೇಕು. 4 ಜನಕ್ಕೆ ನಾವು ಯಾವತ್ತು ನಾವು ಕೆಲಸ ಮಾಡ್ತೀವಿ, ಅವತ್ತು 4 ಜನ ನಮ್ಮ ಸೇರಿ ನಮ್ಮನ್ನು ಯಾವಾಗ ಸಮಾಜ ಗುರ್ಸುತ್ತೋ ಅವತ್ತು ನಾವು ನಾಯಕ ಆಗಿದ್ವಿ ಅಂತ ಲೆಕ್ಕ. ಇವತ್ತು ನೀವು ನಾಯಕ ಆಗಿರೋದಕ್ಕೆ ಲೆಕ್ಕಾಚಾರದಲ್ಲಿ ಇವತ್ತು ನಿಮ್ಗೆ ಯುವಕರು ಸೇರಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಈ ನಾಯಕತ್ವ ಏನ್ ನಿಮ್ ಗುಣಗಳಿದಾವೆ ಇನ್ನಷ್ಟು ಮುಂದಕ್ಕೆ ಬೆಳೆಸ್ಕೊಂಡು ಇನ್ನ ಸಮಾಜಕ್ಕೆ ಇನ್ನ ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ಮಾಡಿ ಇನ್ನ ನಿಮ್ಮ ನಾಯಕತ್ವ ಗುಣಗಳನ್ನು ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾವೆಲ್ಲ ಬಯಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ದಲಿತ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಸಂಸಂದ್ರ ವಿಜಯ್ ಕುಮಾರ್ ಸಾಹೇಬರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ವಕೀಲರು ನಮ್ಮ ಸಹೋದರರಾದಂತ CM ನಯಾಜ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ವಾರ್ಡ್ ನಂಬರ್ 13ರ ನಗರಸಭಾ ಸದಸ್ಯರಾದಂತ ಇಮ್ರಾನ್ ಪಾಷಾ ಅವರು ಬಂದಿದ್ದಾರೆ. ಎಲ್ಲ ನಮ್ಮ ದಲಿತ ನಮ್ಮ ಸುಲ್ತಾನ್ ಅವರು ಬಂದಿದ್ದಾರೆ. ನಮ್ಮ ಇವರು ಕಲೀಮುಲ್ಲಾ ಅವರು ಬಂದಿದ್ದಾರೆ. ಎಲ್ಲ ನಮ್ಮ ಯುವ ಮಿತ್ರರು ಬಂದಿದ್ದಾರೆ. ನಮ್ಮ ಮನ್ಸೂರ್ ಅವರು ಬಂದಿದ್ದಾರೆ. ಆಧಾರ್ ಮನ್ಸೂರ್ ಅವರು ಬಂದಿದ್ದಾರೆ. ಎಲ್ಲ ಅವ್ರ ಸ್ನೇಹಿತರು, ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರ ಹಿಂಬಾಲಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಲ್ರಿಗೂ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ನಿಮ್ ದೇವರು ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.